ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. 1970ರಲ್ಲಿ ಉದ್ಘಾಟನೆ ಆಗಿದ್ದಂತಹ ಐಕಾನಿಕ್ ಚಿತ್ರಮಂದಿರ ಅದುವೇ ಊರ್ವಶಿ ಥಿಯೇಟರ್. ಸದ್ಯಕ್ಕೆ ಊರ್ವಶಿ ಥಿಯೇಟರ್ ಎದುರುಗಡೆ ನಾನಿದ್ದೀನಿ. ವಿಷಯ ಏನಂತ ಹೇಳಿದ್ರೆ 55 ವರ್ಷಗಳ ಹಿಂದೆ ಇತಿಹಾಸ ಸೃಷ್ಟಿಸಿ ಇವತ್ತಿಗೂ ಸಹ ಒಂದಷ್ಟು ಪರಭಾಷೆ ಸಿನಿಮಾಗಳು ಇಲ್ಲಿ ಹಾವಳಿಯನ್ನು ಎಬ್ಬಿಸಿದಂತಹ ಥಿಯೇಟರ್ ಇವತ್ತಿಗೆ ನೆಲಸಮ ಆಗ್ತಾ ಇದೆ. ಕಾರ್ಯರೂಪಕ್ಕೆ ಈಗಾಗಲೇ ಬಂದಿದೆ. ಸದ್ಯಕ್ಕೆ ಎಲ್ಲ ಕಾರ್ಯಗಳನ್ನು ಇವತ್ತು ಚಾಲನೆ ಮಾಡ್ತಿದ್ದಾರೆ. ಊರ್ವಶಿ ಥಿಯೇಟರ್ನಲ್ಲಿ ಸದ್ಯಕ್ಕೆ ಒಂದು ಮಲಯಾಳಂ ಸಿನಿಮಾ ಕೂಡ ರಿಲೀಸ್ ಆಗಿತ್ತು, ರನ್ನಿಂಗ್ನಲ್ಲಿತ್ತು. ಈ ನಡುವೆಯೂ ಸಹ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗುತ್ತೆ ಊರ್ವಶಿ ಥಿಯೇಟರ್ ಅಲ್ಲಿ ಅನ್ನುವಂಥದ್ದು ಕೂಡ ಬುಕ್ ಮೈ ಶೋನಲ್ಲಿ ಕೂಡ ಈ ಒಂದು ಆಪ್ಷನ್ ಕೂಡ ತೋರಿಸಿತ್ತು. ಒಂದಷ್ಟು ಜನರು ಕೂಡ ಇಲ್ಲಿ ಟಾಕ್ಸಿಕ್ ಸಿನಿಮಾವನ್ನ ನೋಡಬೇಕು ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸಿದ್ರು. ಯಾಕಂತ ಹೇಳಿದ್ರೆ ಈ ಹಿಂದೆ KGF ಇರ್ಬೋದು, ಕಾಂತಾರ, ಜೈಲರ್ 2 ಸಿನಿಮಾಗಳ ಒಂದಷ್ಟು ಸಿನಿಮಾಗಳು ಕೂಡ ಇಲ್ಲಿ ರಿಲೀಸ್ ಆಗಿ ದಾಖಲೆಯನ್ನು ಬರೆದಿತ್ತು. KGF ಸಿನಿಮಾ ಬಿಡುಗಡೆಯಾಗಿ ಕೇವಲ 7 ದಿನಕ್ಕೆ 1,10,00,000 ಕಲೆಕ್ಷನ್ ಮಾಡಿದಂತಹ ಊರ್ವಶಿ ಚಿತ್ರಮಂದಿರ ಇದು. ಡಾಕ್ಟರ್ ರಾಜ್ಕುಮಾರ್ ಅವರು 1970ರಲ್ಲಿ ಉದ್ಘಾಟನೆ ಮಾಡಿದಂತಹ ಈ ಇತಿಹಾಸ ಉಳ್ಳಂತಹ ಥಿಯೇಟರ್ ಇನ್ನು ಮುಂದೆ ನಿಮ್ಮ ಕನಸು ಮಾತ್ರ. ಅಂದರೆ ಇವತ್ತು ನೆಲಸಮ ಆಗ್ತಿರುವಂಥದ್ದು ಸುಪ್ರೀಂ ಕೋರ್ಟ್ನಿಂದ ಆರ್ಡರ್ ಬಂದಿದೆ. ಹೀಗಾಗಿ ಇಷ್ಟು ವರ್ಷಗಳ ಕಾಂಟ್ರಾಕ್ಟ್ ಇತ್ತು. 2018ರಲ್ಲೇ ಇದರ ಒಂದು ಕಾಂಟ್ರಾಕ್ಟ್ ಏನು ಒಂದು ಜಾಗದ ಅಧಿಕಾರ ಇತ್ತು ತೆಗೆದುಕೊಂಡಿದ್ರು. ಅದರದ್ದು ಕಾಂಟ್ರಾಕ್ಟ್ ಎಲ್ಲವೂ ಮುಕ್ತಾಯಗೊಂಡಿತ್ತು. ಸದ್ಯ ಇದೀಗ ನೆಲಸಮ ಆಗ್ತಿರುವಂತಹ ವಿಜುವಲ್ಸ್ ನೀವು ನೋಡ್ತಿರ್ಬೋದು. ಒಂದಷ್ಟು ಇದೇ ಫೆಬ್ರವರಿನಲ್ಲೂ ಸಹ ಒಂದಷ್ಟು ಮಾತುಗಳು ಕೇಳಿ ಬರ್ತಿತ್ತು. ಊರ್ವಶಿ ಚಿತ್ರಮಂದಿರ ಇನ್ನು ಡೆಮಾಲಿಷ್ ಆಗುತ್ತೆ, ನೆಲಸಮ ಆಗುತ್ತೆ, ಇನ್ನು ಮುಂದೆ ಇದು ನೆನಪು ಮಾತ್ರ ಅನ್ನುವಂಥ ಮಾತು ಕೇಳಿ ಬರ್ತಿತ್ತು. ಇದೀಗ ನಾವು ನೋಡ್ತಿರ್ಬಹುದು ಕಾರ್ಯ ಎಲ್ಲವೂ ಕೆಲಸ ಈಗ ಶುರುವಾಗಿರುವಂಥದ್ದು. 1100 ಸೀಟ್ಗಳನ್ನು ಉಳ್ಳಂತಹ ಥಿಯೇಟರ್ ಇದು. ಒಂದೇ ಸಲ ಅಷ್ಟು ಜನ ಕೂತ್ಕೊಂಡು 1100 ಜನ ಕೂತ್ಕೊಂಡು ನೋಡುವಂತಹ ಥಿಯೇಟರ್. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಭಾರತದಲ್ಲೇ 2ನೇ ಚಿತ್ರಮಂದಿರ, ಅತಿ ದೊಡ್ಡ ಚಿತ್ರಮಂದಿರ ಇದಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಇದರಲ್ಲಿ ಇದು ಒಂದಷ್ಟು ಸ್ಕ್ರೀನ್ ಸೌಂಡಿಂಗ್ ಇರಬಹುದು. ಸ್ಕ್ರೀನ್ ಸೌಂಡಿಂಗ್ನಲ್ಲಿ ಬೆಸ್ಟ್ ಉಳ್ಳಂತಹ ಥಿಯೇಟರ್ ಇದು. ಸೊ ಇವತ್ತಿಗೆ ಈ ಒಂದು ಥಿಯೇಟರ್ ನೆಲಸಮ ಆಗ್ತಿರುವಂಥದ್ದು ಕೋರ್ಟ್ ಆರ್ಡರ್ನಿಂದ ನೆಲಸಮ ಆಗ್ತಿದೆ ಅಷ್ಟೇ. ಸೊ ಭೂ ಮಾಲೀಕರು ಇರಬಹುದು, ಅವರ ನಡುವೆ ಇದ್ದಂತಹ ವಿವಾದ ಇರಬಹುದು, ಪ್ರತಿಯೊಂದಿಗೂ ಅಂತ್ಯವಾಗಿ ಈ ಒಂದು ಜಾಗದಲ್ಲಿ ಮಾಲ್ ಅಥವಾ ಬೇರೆ ಕಾಂಪ್ಲೆಕ್ಸ್ ಕಮರ್ಷಿಯಲ್ ಜಾಗ ಆಗುವಂತಹ ಸಾಧ್ಯತೆಗಳಿವೆ. ಕ್ಯಾಮ್ರಾ ಪರ್ಸನ್ ರವಿ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾಂಗ್ ನ್ಯೂಸ್, ಬೆಂಗಳೂರು.